ನಮಸ್ತೆ. ಇತ್ತೀಚಿನ ದಿನಮಾನಗಳಲ್ಲಿ RSS ಅಂದರೆ ಪ್ರತಿಯೊಬ್ಬರು ಹೆಸರು ಕೇಳಿರ್ತಾರೆ. ಪ್ರತಿಯೊಬ್ಬರು ಎಲ್ಲರಿಗೂ ಸಂಘ ಅಂದರೆ ಆಲ್ಮೋಸ್ಟ್ ಆಲ್ ಆ ಸಂಘದಲ್ಲಿ ಸಂಪರ್ಕ ಇಲ್ಲದೆ ಇರಬಹುದು, ಆದರೆ ಸಂಘದ ಹೆಸರಂತೂ ಎಲ್ಲರೂ ಕೇಳಿರ್ತಾರೆ. ಹಾಗಾಗಿ ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಸರು ಹೇಗೆ ಬಂತು, ಅದಕ್ಕೊಂದು ಹಿನ್ನೆಲೆ ಉಂಟು. ಅಂದರೆ ಸಂಘ ಸ್ಥಾಪನೆಯಾಗಿದ್ದು 1925 ವಿಜಯದಶಮಿ ದಿನದಂದು. ಸ್ಥಾಪನೆ ಮಾಡಿದವರು ಪರಂ ಪೂಜನೀಯ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆ ಅವರು. ಅವರನ್ನು ಸಂಘದಲ್ಲಿ ಪ್ರೀತಿಯಿಂದ ಡಾಕ್ಟರ್ ಜಿ ಅಂತ ಕರೀತಾರೆ. ಆ ಸಂಘ ಸ್ಥಾಪನೆಯಾಗಿ ಸುಮಾರು 7 ತಿಂಗಳು ಆಗ್ಲಿಕ್ಕೆ ಬರ್ತಿತ್ತು. ಅಂದರೆ 17 ಏಪ್ರಿಲ್ 1926 ಡಾಕ್ಟರ್ ಜಿ ಅವರು ಒಂದು ಬೈಠಕ್ ಕರೀತಾರೆ. ಬೈಠಕ್ ಕರೆಯೋದು ಉದ್ದೇಶ ಏನಪ್ಪಾ ಅಂದರೆ ಸಂಘಕ್ಕೊಂದು ಹೆಸರಿಡಬೇಕು. ಅದಕ್ಕೆ ಕಾರಣ ಏನಂದ್ರೆ ನಾಗ್ಪುರದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ರಾಮಟೇಕ ಅಂತ ಒಂದು ಊರಿದೆ. ಅಲ್ಲಿ ಪ್ರತಿ ವರ್ಷ ರಾಮನವಮಿ ಬಹಳ ಅದ್ದೂರಿಯಿಂದ ಮಾಡ್ತಾರೆ. ಆದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಅದನ್ನ ಮನದಲ್ಲಿ ಇಟ್ಕೊಂಡು ಡಾಕ್ಟರ್ ಜಿ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಸುಶಿಕ್ಷಿತವಾದ ಸ್ವಯಂ ಸೇವಕರನ್ನು ಕಳಿಸಿ ಅಲ್ಲಿ ವ್ಯವಸ್ಥೆ ಮಾಡಿದರೆ ಸಂಘದ ಪ್ರಭಾವ ಸಮಾಜದಲ್ಲಿ ಬೀರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಸಂಘಕ್ಕೆ ಯಾವುದೇ ಹೆಸರಿಲ್ಲದೆ ಕಾರಣ ಅಲ್ಲಿ ಸಂಘದವರು ಹೋಗಿ ಕೆಲಸ ಮಾಡಿದ್ರು ಅಲ್ಲಿ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಾಗಲ್ಲ. ಅದಕ್ಕೆ ಸಂಘಕ್ಕೊಂದು ಹೆಸರಿಡೋಣ ಅಂತ ಬೈಠಕ್ ಕರೀತಾರೆ. ಬೈಠಕಲ್ಲಿ ಸುಮಾರು 26 ಜನ ಸ್ವಯಂ ಸೇವಕರು ಭಾಗಿಯಾಗ್ತಾರೆ. ಅದು ಭಾಗಿಯಾಗಿ ಸುಮಾರು 1-2 ತಾಸು ಚರ್ಚೆ ನಡೆಸ್ತಾರೆ. ಆ ಚರ್ಚೆಯಲ್ಲಿ ಒಂದು 3 ಹೆಸರನ್ನ ಆಯ್ಕೆ ಮಾಡ್ಕೊತಾರೆ. ಒಂದು ಜಾರಿ ಪಟ್ಕಾ ಮಂಡಲ್, ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಮತ್ತೆ ಒಂದು ಭಾರತ ಉದ್ಧಾರ ಮಂಡಲ್ ಅಂತ. ಇವಾಗ 3 ಹೆಸರನ್ನ ಆಯ್ಕೆ ಮಾಡಿದ್ಮೇಲೆ 3 ಇಡಕ್ಕಾಗಲ್ಲ. ಅದಕ್ಕೆ ಮತ ಚಲಿಸ್ತಾರೆ. ಅದರಲ್ಲಿ 20 ಓಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮತ್ತು 5 ಓಟು ಜಾರಿ ಪಟ್ಕಾ ಮಂಡಲ್ಗೆ ಮತ್ತು 1 ಓಟು ಭಾರತೋದ್ಧಾರ ಮಂಡಲ್ಗೆ ಸಿಗುತ್ತದೆ. ಹಾಗಾಗಿ 23 ಬಹುಮತದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆಯ್ಕೆ ಮಾಡ್ತಾರೆ. ಅದಾಗಿ ಚರ್ಚೆಯಾಗಿ ಎಲ್ಲ ಸಂಘಕ್ಕೆ ಹೆಸರಿಟ್ಟಾದ್ಮೇಲೆ ಕೆಲವೊಬ್ಬರು ಮತ್ತೆ ಪ್ರಶ್ನೆ ಮಾಡ್ತಾರೆ, ನಮ್ಮ ಸಂಘಕ್ಕೆ ಯಾಕೆ ನಾವು ಹಿಂದೂ ಸಂಘಟನೆ ಅಂತ ಹೇಳ್ತೀವಿ, ಅದಕ್ಕೆ ಹಿಂದೂ ಹೆಸರಿಲ್ಲ ಯಾಕೆ, ಮತ್ತೆ ನಾವು ಮಹಾರಾಷ್ಟ್ರದವರು, ಮಹಾರಾಷ್ಟ್ರದ ಸಂಘದಲ್ಲಿ ಮಹಾರಾಷ್ಟ್ರದ ಹೆಸರಿಲ್ಲ ಯಾಕೆ, ಮತ್ತೆ ಶಿವಾಜಿಯವ್ರ ಹೆಸರಿಡ್ಬೇಕಂತ ಕೆಲವೊಬ್ಬರು ಚರ್ಚೆ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಜಿ ಅವರು ಹೇಳ್ತಾರೆ, ನಮ್ಮ ದೇಶಕ್ಕೆ ಹೋರಾಡಿದಂಥ ಪ್ರತಿಯೊಬ್ಬ ಮಹನೀಯರಿಗೆ ನಾವು ಗೌರವ ತೋರಿಸ್ತೀವಿ. ಹಾಗೂ ಮತ್ತೆ ನಾವು ಒಂದೇ ಪ್ರಾಂತಕ್ಕೆ ಸೀಮಿತ ಆದವರಲ್ಲ, ನಾವು ಭಾರತದ ಪ್ರತಿಯೊಬ್ಬರ ಹಿಂದುವನ್ನು ಒಗ್ಗೂಡಿಸಬೇಕಂತ ಡಾಕ್ಟರ್ ಜಿ ಅವರ ಮನಸ್ಸಲ್ಲಿ ಇರುತ್ತದೆ. ಅಲ್ಲೇ ಗೊತ್ತಾಗುತ್ತೆ ಡಾಕ್ಟರ್ ಜಿ ಯಾವುದೇ ಒಂದು ಪ್ರಾಂತಕ್ಕೆ ಮತ್ತೆ ಒಂದು ಜಾತಿಗೆ ಸೀಮಿತವಾದವರಲ್ಲ. ಸಂಘ ಸ್ಥಾಪನೆಯಾಗಿ ಸುಮಾರು ದಿನಗಳಾದವರೆಗೂ ಸಂಘಕ್ಕೆ ಯಾವುದೇ ಒಂದು ಹೆಸರು ಮತ್ತೆ ಅದಕ್ಕೆ ಏನು ಗಣವೇಶ, ಸಂಘದ ಸಂಘಚಾಲಕರು ಯಾರಾಗ್ತಾರೆ ಅನ್ನೋದು ಸಂಘದಲ್ಲಿ ಏನು ಪರಿಕಲ್ಪನೆ ಇರಲ್ಲ. ಆದರೆ ಸಂಘದ ಉದ್ದೇಶ ಏನಪ್ಪ, ಹಿಂದೂಗಳ ಸಂಘಟನೆ. ಹಾಗಾಗಿ ಸಂಘ ಸ್ಥಾಪನೆ ಆ ದಿನದಿಂದ ಇವತ್ತಿವರೆಗೂ ಸಂಘದ ಒಂದು ಕಲ್ಪನೆ ಒಂದು ಹಿಂದೂ ಸಂಘಟನೆ ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರೆತು. ಭಾರತ್ ಮಾತಾ ಕಿ ಜೈ.